ತಂಗಿಗಾಗಿರೋದು ಅನ್ಯಾಯ ಮರಣ ದಂಡನೆ ಬೇಕು ಸರ್. ನನ್ನ ತಂಗಿಗೆ ಮೋಸ ಆಗ್ಬಾರ್ದು ಸರ್. ಅವ್ರು ರಾಜಕಾರಣಿಗಳಿಂದ ಇವತ್ತಾಗ ಮಾಡ್ತಾ ಇಲ್ಲ. ಇವತ್ತೋಗಿ ಬಿಟ್ಟಿದ್ದಿದ್ರೆ ಸಾಕಿತ್ತು ಸರ್ ನಮ್ಗೆ. ಅವ್ರು ಯಾರ ಮೇಲೆ ನನ್ನ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರಾಫಲ ಕ್ರಿಯಾ. ಇದರ ಅರ್ಥ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸಲ್ಪಡಲಾಗುತ್ತೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳನ್ನ ಅವಮಾನಗೊಳಿಸಲಾಗುತ್ತೋ ಅಲ್ಲಿ ಎಂಥ ಪುಣ್ಯದ ಕಾರ್ಯ ಮಾಡಿದ್ರು ವ್ಯರ್ಥ ಅಂತ ನಮ್ಮ ಭಾರತೀಯ ಪರಂಪರೆನ ಹೇಳುತ್ತೆ. ಆದ್ರೆ ಇದೇ ಭಾರತದಾಗ ಮೇಲಿಂದ ಮೇಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ತಾಂಡವ ಆಡ್ತಾ ಐತಿ. ಹುಬ್ಬಳ್ಳಿ ಒಳಗೆ 5 ವರ್ಷದ ಮಗುವಿನ ಅತ್ಯಾಚಾರ ಆಗಿ ಇನ್ನೂ 1 ತಿಂಗಳು ಕಳೆದಿಲ್ಲ. ಆಗ್ಲೇ ಮೈಸೂರಿನ ಭದ್ರಾವತಿಯ ಹಕ್ಕಿಪಿಕ್ಕಿ ಕಾಲೋನಿ ಒಳಗ 14 ವರ್ಷದ ಮಗುವಿನ ಅತ್ಯಾಚಾರ ಆಗೈತಿ. ಅವಳಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ. ಅಂಥ ಮುಗ್ಧ ಮಗುವನ್ನ ಅತ್ಯಾಚಾರ ಮಾಡಕ್ ಅವ್ರಿಗೆ ಮನ್ಸಾದ್ರೂ ಹೇಗೆ ಬಂತೋ ಗೊತ್ತಿಲ್ಲ. ಅವತ್ತು ನಡೆದಿದ್ದು ಏನಂದ್ರೆ, ತಾಯಿ ಮಗಳು ಮದರ್ಸ್ ಡೇ ಫಂಕ್ಷನಿಗೆ ಹೋಗಿ ವಾಪಸ್ ಬರ್ತಾರ. ಅಲ್ಲಿಂದ ಸಂಜೆ ಸುಮಾರು 5 ಗಂಟೆಗೆ ಆ ಹುಡುಗಿ ಆಟ ಆಡೋಕೆ ಹೋಗುತ್ತೆ. ಆ ಹುಡುಗಿ ಅವ್ವ ಕೂಡ ಆಟ ಆಡ್ತಿರ್ತಾಳಂತ ಸುಮ್ಮನೆ ಇರ್ತಾರ. ಆದ್ರೆ ಯಾವಾಗ 7-8 ಗಂಟೆ ಆದ್ರೂ ಮಗಳು ಮನೆಗೆ ವಾಪಸ್ ಬರಲ್ವೋ ಅವಾಗ ಮಗಳು ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ಯಾಗ ಹುಡುಕ್ತಿರ್ತಾರ. ಆದ್ರೆ ಮಗಳು ಎಲ್ಲಿ ಕಾಣಿಸಲ್ಲ. ಅವಾಗ ಊರವರೆಲ್ಲ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರ. ಆದ್ರೂ ಎಲ್ಲೂ ಕೂಡ ಸಿಗಲ್ಲ. ರಾತ್ರಿ ಸುಮಾರು 1 ಗಂಟೆವರೆಗೂ ಹುಡುಕ್ತಾರ. ಕೊನೆಗೆ ಬೇರೆ ಆಪ್ಷನ್ ಇಲ್ದ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾರ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕಂತ ಹೋದ್ರ ಪೊಲೀಸ್ ಅವರು ಏನ್ ಹೇಳ್ತಾರಂದ್ರ, ಬೆಳಗ್ಗೆ ಬರ್ರಿ ಕಂಪ್ಲೇಂಟ್ ತಗೋತೇವಿ ಅಂತ. ನಮ್ಮ ದೇಶದ ಹಣೆ ಬರ ಏನಂದ್ರ, ಈ ಫಾಸ್ಟ್ ಯುಗ ಟೆಕ್ನಾಲಜಿ ಕಾಲದಾಗೂ ನಮ್ಮ ದೇಶದ ಸರ್ಕಾರಿ ಕೆಲಸಗಳನ್ನ ಮಾಡಿಸ್ಕೋಬೇಕಂದ್ರ ಒಂದು ನಾವು ಹಾಕೊಂಡಿರೋ ಚಪ್ಪಲಿ ಸವಿಬೇಕು, ಇಲ್ಲ ನಾವು ದುಡ್ದು ಕೂಡಿಟ್ಟಿರೋ ದುಡ್ಡು ಸವಿಬೇಕು. ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಬಾ ಅಂತಾರ, ಮಧ್ಯಾಹ್ನ ಹೋದ್ರೆ ನಾಳೆ ಬಾ ಅಂತಾರ, ನಾಳೆ ಹೋದ್ರೆ 1 ವಾರ ಅಂತಾರ. ಹಿಂಗ ಅಲ್ದು ಕೊನೆಗೆ ಬೇಜಾರಾಗಿ ನಾವೇನು ಕೆಲಸ ಮಾಡಿಸ್ಕೋಬೇಕು ಅಂತ ಇರ್ತೇವಲ್ಲ ಆ ಕೆಲಸನ ಬಿಟ್ಟು ಬಿಡ್ತೇವಿ. ಈಗ ಮ್ಯಾಟರ್ಗೆ ಹೋಗೋನು. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರ ಹುಡುಗಿಯ ಹೆಣ ಅದ ಊರಿಂದ ಸುಮಾರು 100 ಮೀಟರ್ ದೂರದಾಗ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದಿರುತ್ತೆ. ಆ ಹುಡುಗಿಯ ದೇಹ ಯಾವ ಸ್ಥಿತಿಯಲ್ಲಿ ಇರುತ್ತಂದ್ರ, ತಲೆ 2 ಹೋಳಾಗಿರುತ್ತೆ. ಅಂದ್ರೆ ತಲೆ ಇದು ಬಿಚ್ಕೊಂಡಿರುತ್ತೆ. ಕಾಲುಗಳನ್ನ ಹಿಂದಕ್ಕೆ ತಿರುಗಿಸ್ಬಿಟ್ಟಿರ್ತಾರ. ಬೆನ್ನು ಮೂಳೆ ಮುರಿದಿರುತ್ತ. ಎದೆ ಎಲ್ಲ ಕಚ್ಚಿರ್ತಾರ, ತುಟಿ ಕಚ್ಚಿರ್ತಾರ. ಅವಳ ಧ್ವನಿ ಹೊರಗೆ ಬರಬಾರ್ದು ಅಂತ ಅವಳ ಕುತ್ತಿಗೆ ಮೇಲೆ ಕಾಲಿಟ್ಟಿರ್ತಾರ. ಆ ಹುಡುಗಿಯ ಕುತ್ತಿಗೆ ಮೇಲೆ ಅವ್ರು ಕಾಲಿಟ್ಟಿರೋ ಚಪ್ಪಲಿ ಮಾರ್ಕ್ಸ್ ಇತ್ತಂತ. ಇಷ್ಟೊಂದು ಕ್ರೂರವಾಗಿ ಸತ್ತಿರೋ ಈ ಹುಡುಗಿಯ ನ್ಯೂಸನ್ನು ಯಾವುದೇ ಒಂದು ನ್ಯೂಸ್ ಚಾನಲ್ಗಳು ತೋರಿಸಲ್ಲ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಇಲ್ಲ ಅಂದಿದ್ರೆ ಈ ನ್ಯೂಸ್ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದನ್ನು ಮೊದಲು ಹೊರಗೆ ತಂದಿದ್ದು ಪಾಗಲ್ ಮೈಕ್ ಮಂಜೇಶ್ ಅಣ್ಣ ಅಂತ. ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್. ಈ ಹಕ್ಕಿಪಿಕ್ಕಿ ಜನಾಂಗದವರು ಅದಾರಲ್ಲ, ಇವರ ಏರಿಯಾ ಯಾವ ಥರ ಐತಿ ಅಂದ್ರೆ, ಇವರ ಏರಿಯಾ ಒಳಗೆ ಒಂದು ಬೀದಿ ದೀಪ ಕೂಡ ಇಲ್ಲ. ಭದ್ರಾಪುರದಲ್ಲಿ ಈಗ ಸಂಜೆ ಎಷ್ಟಪಟ್ಟ 6:30-7 ಗಂಟೆಗೆ ರೋಡ್ ನೋಡ್ರಿ. ಇದು ಕಾಡಲ್ಲ, ಇದು ಭದ್ರಾಪುರ ರೋಡ್ಗಳಿದು. ಕರೆಂಟ್ಗಳಿಲ್ಲ. ಈ ರೋಡಲ್ಲಿ ಹೆಣ್ಮಕ್ಳು ಕೂತಿದಾರೆ ಸರ್. ಈ ಕಡೆ ಹೆಣ್ಮಕ್ಳು ಕೂತಿದ್ದಾರೆ. ಚಿಕ್ಕ ಮಕ್ಳು, ಸ್ಕೂಲ್ಗೆ ಹೋಗೋ ಮಕ್ಳು, ದೊಡ್ಡವರು, ವಯಸ್ಸಾಗಿರೋರು, ಹೆಣ್ಮಕ್ಳು ಕೂತಿದ್ದಾರೆ. ಇವಾಗ ಯಾವನೋ ಒಬ್ಬ ಏನಾರು ಎತ್ಕೊಂಡು ಹೋದ್ರು, ಏನೇನು ಹೆಚ್ಚು ಕಮ್ಮಿ ಮಾಡಿದ್ರೆ ಹೆಣ್ಣು ಮಕ್ಳು ಮೈ ಮುಟ್ಟೋರು ಯಾವ ಬೋಳಿ ಮಗು ಗೊತ್ತಾಗುತ್ತೆ. ಒಂದು ಮನೆಗೂ ಶೌಚಾಲಯ ಇಲ್ಲ. ಎಲ್ಲರೂ ಬಯಲು ಶೌಚಾಲಯನ ಮಾಡ್ಬೇಕು. ಮಗು ಸತ್ತೋಗಿದಲ್ಲ, ಅವ್ರ ಮನೆ ತೋರಿಸ್ತೀನಿ ನಾನು. ಡೋರ್ ಇಲ್ಲ, ಮೈನ್ ಡೋರೇ ಇಲ್ಲ, ಕಿಟಕಿಗಳಿಲ್ಲ, ಬಾತ್ರೂಮ್ ಡೋರ್ ಇಲ್ಲ, ಏನಿಲ್ಲ. ವಾಶ್ರೂಮ್ ಬಾತ್ರೂಮ್ ಹೋಗ್ಬೇಕಂದ್ರೆ ಒಂದು ಬೀದಿ ದೀಪಾನು ಇಲ್ಲ ಅಂದ್ರ ರಾತ್ರಿ ಹೊತ್ನ್ಯಾಗ ಎಲ್ಲಾರು ಕೂತ್ಕೊಂಡು ಆರಾಮಾಗೆ ಗಾಂಜಾ ಡ್ರಗ್ಸ್ ಎಲ್ಲಾ ತಗೋತಾರ. ಅಲ್ಲೇ ರೇಪ್ಗಳನ್ನ ಮಾಡಿ ಬಿಸಾಕ್ತಾರ. ಇನ್ನು ದೊಡ್ಡ ದುರಂತ ಏನಂದ್ರೆ, ನ್ಯಾಯಕ್ಕಾಗಿ ಹೋರಾಡ್ತಿರೋ ಮಂಜೇಶ್ ಅವರಿಗೆ ಬೆದರಿಕೆ ಕರೆಗಳು ಬರ್ತಾವಂತ. ಇಂಥ ರೇಪಿಸ್ಟ್ಗಳಿಗೆ ಎಷ್ಟೊಂದು ಬೆಂಬಲ ಐತಂದ್ರೆ ನಮ್ಮ ದೇಶ ಇನ್ನೂ ಎಲ್ಲೈತೆ ಅಂತ ವಿಚಾರ ಮಾಡ್ರಿ. ನಾವು ಯಾವಾಗಲೂ ಈ ಥರ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀವಿ. ಅದು ಆಗಿನ ಟ್ರೆಂಡ್ನಾಗ ಇರೋ ಗಂಟ ಇರುತ್ತೆ. ಆಮೇಲೆ ಒಂದು ಹೊಸ ನ್ಯೂಸ್ ಬಂತಂದ್ರೆ ಎಲ್ಲ ತಣ್ಣಗಾಗೆ ಹೋಗುತ್ತೆ, ಮತ್ತೆ ಇದೇ ರಿಪೀಟ್ ಆಗುತ್ತೆ. ಆದ್ರೆ ಇದು ಈ ಥರ ಆಗಬಾರ್ದು. ಇದೇ ಥರ ಬಿಟ್ಟು ಸೌಜನ್ಯ ಕೇಸ್ ಇನ್ನೂ ನಡೀತಾನೆ ಐತಿ. ಈ ಗೋರ್ಮೆಂಟು, ಈ ಕ್ರಿಮಿನಲ್ಸ್ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಾರ. ಯಾವುದೇ ನ್ಯೂಸ್ ಆದ್ರೂ, ಯಾವುದೇ ಹೋರಾಟ ಆದ್ರೂ ಜಾಸ್ತಿ ದಿನ ಇರಲ್ಲ. ಹಬ್ಬ ಅಂದ್ರೆ ಇದು 2 ದಿನ ಇರುತ್ತೆ, 1 ವಾರ ಇರುತ್ತೆ, ಆಮೇಲೆ ಎಲ್ಲ ತಣ್ಣಗಾಗಿ ಹೋಗುತ್ತ ಅಂತ. ನಮ್ಮ ದೇಶದಾಗ ನಾಯಿನ ರೇಪ್ ಮಾಡಿದ್ರು ಅಂತ 24 ಗಂಟೆ ಒಳಗೆ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಹಾಕ್ತಾರ. ಆದ್ರೆ ಮನುಷ್ಯರನ್ನ ರೇಪ್ ಮಾಡಿದಾರ ಅಂದ್ರ 10-15 ವರ್ಷ ಆದ್ರೂ ಹಂಗ ಮುಂದೆ ಹೋಗ್ತಾನೆ ಇರುತ್ತೆ.
ಇದು ನಮ್ಮ ಹಣೆ ಬರಹ. ಬೇರೆ ದೇಶದೊಳಗೆ ರೇಪಿಸ್ಟ್ಗಳಿಗೆ ಎಷ್ಟು ಕಠಿಣ ಶಿಕ್ಷೆ ಅದಾವಂದ್ರ ಅಲ್ಲಿ ರೇಪ್ ಮಾಡೋದಿರ್ಲಿ ಹುಡುಗಿರ್ನ ಚುಡಾಯಿಸಕ್ಕೂ ಹೆದರ್ತಾರ. ಅಂತದ್ರಾಗ ನಮ್ಮ ದೇಶದಾಗ ರೇಪಿಸ್ಟ್ಗಳಿಗೆ ಗಲ್ ಶಿಕ್ಷೆ ಕೊಡಕ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾರೋ, ಆ ಕಾಮುಕರ ಮೇಲೆ ನಮ್ಮ ಗೌರ್ಮೆಂಟಿಗೆ ಇಷ್ಟೊಂದು ಪ್ರೀತಿ ಅಭಿಮಾನ ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಇದು ಬದಲಾಗಬೇಕು ಅಂತ ಹೇಳ್ತಾ, ಆ ಮಗುವಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.